ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಮಕರ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯೆ, ವಿವಾಹ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಕರ ರಾಶಿ ನಿಮಗೆಲ್ಲ ತಿಳಿದಿರೋ ಹಾಗೆ ಮಕರ ರಾಶಿಗೆ ಅಧಿಪತಿ ಶನಿ. ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಧನಿಷ್ಠ 1 ಮತ್ತು 2ನೇ ಪಾದದೊಂದಿಗೆ 9 ನಕ್ಷತ್ರ ಪಾದಗಳಿವೆ. ಈಗ ತಿಳಿಸ್ತಕ್ಕಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮಕರ ರಾಶಿಯವರಿಗೆ ಜೂನ್ 2026 ಎಂಬಂತಹ ಮಾಸ ತುಂಬ ಮುಖ್ಯವಾದಂತಹ ಮಾಸ. ಈ ತಿಂಗಳಲ್ಲಿ ನಡೀತಕ್ಕಂತಹ ಗ್ರಹ ಬದಲಾವಣೆ ನಿಮಗೆ ಒಳ್ಳೆಯ ಹೆಸರು, ಕೀರ್ತಿ, ಪ್ರಮೋಷನ್, ಒಳ್ಳೆಯ ಆದಾಯ, ಬಿಸ್ನೆಸ್ ಗ್ರೌತು, ಹೊಸ ಸಂಬಂಧಗಳು ಮರಳಿ ಪ್ರಾರಂಭವಾಗ್ತಕ್ಕಂತಹ ಮುಖ್ಯವಾದಂತಹ ತಿಂಗಳು ಅಂತಲೇ ಹೇಳಬಹುದು. ಹಾಗೆ ಈ ತಿಂಗಳ ಮಧ್ಯದಲ್ಲಿ ಒಂದು ಅಮಾವಾಸ್ಯೆಯ ಯೋಗ ಏರ್ಪಡ್ತದೆ ಮತ್ತು ಈ ತಿಂಗಳ ಕೊನೆಯಲ್ಲಿ ಹುಣ್ಣಿಮೆ ಮತ್ತು ವಕ್ರೀಕರಿಸಿದ ಬುಧ. ಸೊ ಇದರಿಂದ ಸ್ವಲ್ಪ ಮೆಂಟಲ್ ಹೆಲ್ತ್, ಹಾಗೆ ಕಮ್ಯುನಿಕೇಷನ್ನು, ಮಾತುಗಳು, ಹಾಗೆ ಯೋಚಿಸದೇ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಿಂದ ಕೆಲವೊಂದು ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಸಹ ಇರಬೇಕಾಗ್ತದೆ. ಸೊ ಇನ್ನು ಮುಖ್ಯವಾದಂತಹ ಗ್ರಹ ಸಂಚಾರವನ್ನು ನೋಡೋದಾದರೆ ಜೂನ್ 2ರಂದು ಗುರುವು 7ನೇ ಮನೆಗೆ ಸಪ್ತಮ ಸ್ಥಾನ ಕರ್ಕಾಟಕಕ್ಕೆ ಬಂದಿದ್ದಾರೆ. ನಿಮ್ಮ ಮಕರ ರಾಶಿ ಅಂದರೆ ಮಕರ ಲಗ್ನವಿರಬಹುದು, ಮಕರ ರಾಶಿ ಇರಬಹುದು, ನಿಮ್ಮ ರಾಶಿ ಮತ್ತು ಲಗ್ನವನ್ನು ಆಶೀರ್ವದಿಸಲಿದ್ದಾರೆ ಈ ಗುರುಗ್ರಹ. ಇದರಿಂದ ನೇಮು, ಫ್ಲೇಮು, ಪಾಪ್ಯುಲಾರಿಟಿ, ಮಾನಸಿಕವಾದಂತಹ ಸಮತೋಲನೆ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಇನ್ನು ಜೂನ್ 8ರಂದು ಶುಕ್ರನೂ ಸಹ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾರೆ. ಸೊ ಇದರಿಂದ ಪೆಂಡಿಂಗ್ ಕೆಲಸಗಳು ಮುಗಿಸಲು ಸಹಕಾರಿಯಾಗ್ತದೆ. ಅದೇ ಸಂಪಾದನೆ, ಕಂಫರ್ಟ್ ಅಂತ ಹೇಳ್ತೀವಲ್ಲ, ಶುಕ್ರ ಏನು ಮಾಡ್ತಾನೆ, ಕಂಫರ್ಟು, ಸಾಫ್ಟ್ನೆಸ್ಸನ್ನು ಹೆಚ್ಚಿಸ್ತಾನೆ. ಇನ್ನು ಜೂನ್ 14ರಂದು 5ನೇ ಸ್ಥಾನದಲ್ಲಿ ಅಮಾವಾಸ್ಯೆಯ ಯೋಗ ಏರ್ಪಡ್ತದೆ. ಸೊ ಇದು ತುಂಬ ಕ್ರಿಟಿಕಲ್ನಿಂದ ಕೂಡಿದಂತಹ ದಿನ. ಮೆಂಟಲಿ ಡೌನ್ ಆಗ್ತಕ್ಕಂತಹ ಫೀಲಿಂಗ್ಸ್ ಇರುತ್ತವೆ. ಅಕಸ್ಮಾತಾಗಿ ಕೆಲವೊಂದು ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಅವಕಾಶಗಳು ಸಹ ಇವೆ. ಸೊ ಆ ದಿನ ಮುಖ್ಯವಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ಬಾರ್ದು. ಜೂನ್ 15ರಂದು ರವಿ ಅಂದರೆ ಸೂರ್ಯಗ್ರಹ ನಿಮಗೆ 6ನೇ ಸ್ಥಾನ ಮಿಥುನಕ್ಕೆ ಬರಲಿದ್ದಾರೆ. ಬುಧನೊಂದಿಗೆ ಸೇರಿ ಬುಧಾದಿತ್ಯ ಯೋಗವನ್ನು ಫಾರ್ಮ್ ಮಾಡ್ತಾರೆ. ಸೊ ಇದರಿಂದ ಮಕರ ರಾಶಿಯವರಿಗೆ ವಿಪರೀತವಾದಂತಹ ರಾಜಯೋಗವೆಂದೇ ಅಂತಲೇ ಹೇಳ್ಬೋದು. ಸೊ ಈ ರಾಜಯೋಗ, ಈ ಬುಧಾದಿತ್ಯ ಯೋಗದಿಂದ ನಿಮ್ಮ ಕೆರಿಯರ್, ಲೀಗಲ್ಲು, ಆರೋಗ್ಯ ಸಮಸ್ಯೆಗಳ ಒಂದು ಪರಿಷ್ಕಾರಕ್ಕೆ ಒಂದು ಬಲವಾದಂತಹ ಸಮಯ ಅಂತ ಹೇಳಬಹುದು. ಜೂನ್ 21ರಂದು ಕುಜನು 5ನೇ ಸ್ಥಾನ ವೃಷಭ ರಾಶಿಗೆ ಹೋಗಲಿದ್ದಾರೆ. ಬುಧನು ಸಪ್ತಮ ಸ್ಥಾನಕ್ಕೆ ಹೋಗಲಿದ್ದಾರೆ. ಸೊ ಇದರಿಂದ ಹೊಸ ಸಂಪಾದನೆಯ ಅವಕಾಶ, ಮಾರ್ಕೆಟಿಂಗು, ಪ್ಲಾನಿಂಗು, ಸಂಬಂಧಗಳಿಗೆ ಆ್ಯಕ್ಟಿವ್ ಕಮ್ಯುನಿಕೇಷನ್ ಇವೆಲ್ಲವೂ ಸಹ ಇರುತ್ತವೆ. ಜೂನ್ 29ರಂದು ನಿಮಗೆ 12ನೇ ಸ್ಥಾನದಲ್ಲಿ ಹುಣ್ಣಿಮೆ ಯೋಗ ಮತ್ತು ಅದೇ ದಿನ ಬುಧನ ವಕ್ರೀಕರಣ. ಇಲ್ಲಿ ಈ ಬುಧ ಗ್ರಹ ಈ ತಿಂಗಳಾಂತ್ಯದಲ್ಲಿ ವಕ್ರೀಕರಿಸೋದ್ರಿಂದ ಸೊ ಈ ತಿಂಗಳಾಂತ್ಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂತಹದ್ದು ಉತ್ತಮ. ಯಾವುದಾದ್ರೂ ಖರ್ಚು ಬರಬಹುದು ಮತ್ತು ನಿಮ್ಮ ಒಂದು ಹೆಸರು, ಗೌರವಕ್ಕೆ ಯಾವುದಾದ್ರೂ ಹಾನಿಯಾಗ್ತಕ್ಕಂತಹ ಅವಕಾಶವಿರ್ತದೆ. ಬ್ಯಾಡ್ ನೇಮ್ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಇನ್ನು ವೃತ್ತಿ ಮತ್ತು ಕೆರಿಯರ್ ಪರವಾಗಿ ನೋಡೋದಾದರೆ ಒಳ್ಳೆಯ ಅವಕಾಶಗಳು ಬರುತ್ತವೆ. ಗುರು ಮತ್ತು ಶುಕ್ರ 7ನೇ ಸ್ಥಾನದಲ್ಲಿರೋದ್ರಿಂದ ಪ್ರಮೋಷನ್ ಅವಕಾಶಗಳು ಬಲವಾಗಿವೆ. ನಿಮ್ಮ ಹೆಸರು ಮ್ಯಾನೇಜ್ಮೆಂಟ್ನವರ ಮುಂದೆ ಕಾಣುತ್ತೆ. ಆದರೆ ಕುಜನು 10ನೇ ಸ್ಥಾನದ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದ ನಿಮ್ಮ ಡೈರೆಕ್ಟ್ ಅಥಾರಿಟಿ, ನೀವು ನಾನೇ ಬಾಸ್ ಎಂಬಂತಹ ಸ್ಥಿತಿ ಸ್ವಲ್ಪ ಕಡಿಮೆ ಆಗಬಹುದು. ಕೋಪ, ಆವೇಶ ಇರ್ತದೆ. ಮಾತುಗಳಲ್ಲಿ ಕಠಿಣತ್ವ ಕಾಣ್ತದೆ. ಕುಜನು ಎಮೋಷನ್ಗೆ ಕಾರಕನು,
ಶಕ್ತಿಗೆ ಕಾರಕನು. ಸೊ ಆಫೀಸ್ ಪಾಲಿಟಿಕ್ಸ್ ನೋಡೋದಾದರೆ ನಿಮ್ಮ ಶ್ರಮಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳಲು ಕೆಲ ವ್ಯಕ್ತಿಗಳಿರ್ತಾರೆ. ಅಂದರೆ ಎಫರ್ಟ್ಸು ನಿಮ್ಮದು, ಆದರೆ ಅವರು ಆ ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಳಲು ನೋಡ್ತಾ ಇರ್ತಾರೆ. ಸೊ ನಿಮ್ಮಿಂದಲೇ ಇನ್ಫಾರ್ಮೇಷನ್ ಪಡೆದು ನಿಮಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥವರು, ಸೀನಿಯರ್ಸ್ಗಳ ಮುಂದೆ ನಿಮ್ಮನ್ನು ಕೀಳಾಗಿ ನೋಡ್ತಕ್ಕಂಥದ್ದು, ಇಂಥವುಗಳು ನಡೀತಕ್ಕಂತಹ ಅವಕಾಶಗಳು ಕಾಣಬಹುದು. ಸೊ ಇದಕ್ಕೊಂದು ಸೊಲ್ಯೂಷನ್ ಏನು ಗುರುಗಳೇ ಅಂದರೆ, ನಿಮ್ಮ ಕೆಲಸಕ್ಕೆ ಪ್ರೂಫ್ ಮತ್ತು ಡಾಕ್ಯುಮೆಂಟ್ಸ್ನಿಂದ ಇಟ್ಕೊಳ್ತಕ್ಕಂತಹದ್ದು. ನೀವು ಏನೇ ಕೆಲಸ ಮಾಡಿದರೂ ಸಹ ಅದು ಪ್ರೂಫು ಡಾಕ್ಯುಮೆಂಟ್ಸ್ಗಾಗಿ ಇಟ್ಕೊಳ್ಬೇಕು. ಡಾಕ್ಯುಮೆಂಟ್ಸು ಪ್ರಾಪರಾಗಿರಬೇಕು. ಸೊ ಅವಶ್ಯಕತೆ ಇದ್ದ ಕಡೆ ಅವುಗಳನ್ನು ನೀವು ತೋರಿಸಬೇಕು. ಸೊ ನೆಗೆಟಿವ್ ಆಲೋಚನೆಗಳು ಬೇಡ. ಬಾಸ್ನೊಂದಿಗೆ ಮಾತನಾಡ್ತಕ್ಕಂತಹ ಸಮಯದಲ್ಲಿ ಎದುರು ಉತ್ತರ ಕೊಡಬೇಡಿ. ಕೇವಲ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಸಾಕು. ಇನ್ನು ಜೂನ್ 15 ನಂತರ ರವಿ 6ನೇ ಸ್ಥಾನಕ್ಕೆ ಬಂದ ನಂತರ ಬಾಸು, ಸೀನಿಯರ್ಸು, ಅಧಿಕಾರಿಗಳೊಂದಿಗೆ ಟೆನ್ಷನ್ ಪೀಕ್ಸ್ಗೆ ಹೋಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ ಈ ಸಮಯದಲ್ಲಿ ಕಡಿಮೆ ಮಾತನಾಡ್ತಕ್ಕಂತಹದ್ದು, ಆರ್ಗ್ಯೂ ಮಾಡದೇ ಇರತಕ್ಕಂತಹದ್ದು. ಸೊ ಏನು ಹೇಳ್ತಾರೆ, ನೋ ರಿಪ್ಲೈ ಈಸ್ ಗುಡ್ ರಿಪ್ಲೈ ಎಂಬಂತಹ ಫಾರ್ಮುಲಾ ಒಂದು ಫಾಲೋ ಮಾಡಿದ್ರೆ ಸಾಕು ನೀವು. ಏಕೆಂದರೆ ಗ್ರಹಗಳ ಅನುಕೂಲತೆ ಇಲ್ಲದಿದ್ದಾಗ ನಾವು ಸ್ವಲ್ಪ ಶಾಂತ ರೂಪದಲ್ಲೇ ಇರಬೇಕು. ಇನ್ನು ಮಕರ ರಾಶಿಯವರ ವ್ಯಾಪಾರ ಅಂದರೆ ಬಿಸ್ನೆಸ್ ನೋಡೋದಾದರೆ ಬಹಳ ಪಾಸಿಟಿವ್ ಆಗೇ ಇದೆ. ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ವಿದೇಶಿ ಇನ್ವೆಸ್ಟ್ಮೆಂಟ್ಸು, ಹೊಸ ಪ್ರಾಡಕ್ಟ್ಸು, ಈ ತಿಂಗಳು ವ್ಯಾಪಾರಸ್ಥರಿಗೆ ಒಳ್ಳೆಯ ಅನುಕೂಲತೆ ತುಂಬ ಬಲವಾಗಿದೆ ಅಂತ ಹೇಳಬಹುದು. ಮುಖ್ಯವಾಗಿ ಬಿಸ್ನೆಸ್ ಎಕ್ಸ್ಪೆಂಟೇಷನ್ ಅಂದರೆ ಹೊಸ ಬ್ರ್ಯಾಂಡ್ ಇರಬಹುದು, ಹೊಸ ಬ್ರ್ಯಾಂಚು, ವಿದೇಶಿ ಇನ್ವೆಸ್ಟ್ಮೆಂಟ್ಸು, ಹೊರಗಡೆಯಿಂದ ಬರ್ತಕ್ಕಂತಹ ಫಂಡಿಂಗ್, ಇವೆಲ್ಲವೂ ಸಹ ನಿಮಗೆ ಬಹಳ ಪಾಸಿಟಿವ್ ಆಗೇ ಇವೆ. ಈ ಸಮಯ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಕ್ಕಂತಹದ್ದು ಮತ್ತು ಆ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರ್ತಕ್ಕಂತಹದ್ದು. ಇದುವರೆಗೆ ನೀವೇನಾದರೂ ಮಾರ್ಕೆಟಿಂಗ್ ಅಥವಾ ಬ್ರ್ಯಾಂಡಿಂಗ್ನಂತಹ ವಿಷಯಗಳಲ್ಲಿ ನೀವು ಸ್ವಲ್ಪ ಫೋಕಸ್ ಇಟ್ಟಿದ್ದಲ್ಲಿ, ಶುಕ್ರನು ಜೂನ್ 8 ನಂತರ 7ನೇ ಸ್ಥಾನಕ್ಕೆ ಬಂದ ಕೂಡಲೇ, 7ನೇ ಸ್ಥಾನ ಅಂದರೆ ಕರ್ಕಾಟಕಕ್ಕೆ ಬಂದ ಕೂಡಲೇ ಹೈ ಅರ್ನಿಂಗ್ಸು, ಸೇಲ್ಸು, ರೆಸ್ಪಾನ್ಸ್ನಂತಹ ಒಳ್ಳೆಯ ಗ್ರೌತ್ ಕಾಣಿಸ್ತಕ್ಕಂತಹ ಅವಕಾಶಗಳು ಕೂಡಿ ಬರ್ತವೆ. ಮಕರ ರಾಶಿಯವರಿಗೆ ಪಂಚಮ ಮತ್ತು ದಶಮಾಧಿಪತಿ ಶುಕ್ರನು ಯೋಗಕಾರಕನಾಗಿರೋದ್ರಿಂದ, ಯೋಗವನ್ನು ಕೊಡುವಂತಹ ಗ್ರಹ ವ್ಯಾಪಾರ ಕ್ಷೇತ್ರಕ್ಕೆ ಬರೋದರಿಂದ ವ್ಯಾಪಾರವು ಅಭಿವೃದ್ಧಿಯ ಕಡೆ ಸಾಗುತ್ತೆ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಇನ್ನು ಜೂನ್ 15 ನಂತರ ಅಂದರೆ ಜೂನ್ 15 ಆಸ್ಪಾಸ್ನಲ್ಲಿ ಲೀಗಲ್ ವಿಚಾರಗಳಿರಬಹುದು ಅಥವಾ ಸ್ಟ್ರಕ್ ಆದಂತಹ ಕ್ಯಾಶ್ ಫ್ಲೋ, ಸರ್ಕಾರಿ ಸಂಬಂಧ ಪೆಂಡಿಂಗ್ ಇರತಕ್ಕಂತಹ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗುತ್ತವೆ. ಇನ್ನು ಫೈನಾನ್ಸ್ ವಿಷಯ ನೋಡೋದಾದರೆ ಆದಾಯಗಳು ಇರಬಹುದು, ಇನ್ವೆಸ್ಟ್ಮೆಂಟ್ಸು, ಖರ್ಚುಗಳು, ಇವುಗಳನ್ನು ನೋಡೋದಾದರೆ ಈ ತಿಂಗಳಲ್ಲಿ ಇನ್ಕಮ್ ಅದ್ಭುತವಾಗಿ ಇರಲಿದೆ. ಬಲವಾದ ಗುರು ಮತ್ತು ಶುಕ್ರನ ಪ್ರಭಾವದಿಂದ ವ್ಯಾಪಾರ ಮತ್ತು ಜಾಬ್ ಎರಡೂ ಸಹ ಅದ್ಭುತವಾಗಿರುತ್ತವೆ. ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜೂನ್ ಮೊದಲ 20 ದಿನಗಳು ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಇನ್ನು ಜೂನ್ 20ರಿಂದ 30ರವರೆಗೆ ಯಾವುದೇ ರೀತಿಯ ಇನ್ವೆಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡ್ತಕ್ಕಂತಹದ್ದೇ ಒಳ್ಳೆಯದು. ಬುಧನು ವಕ್ರೀಕರಿಸಿರ್ತಾನೆ, ಪ್ಲಸ್ 12ನೇ ಸ್ಥಾನದಲ್ಲಿ ಹುಣ್ಣಿಮೆ. ಸೊ ಈ ಸಮಯ ಬಹಳ ಜಾಗ್ರತೆ ವಹಿಸುವುದು ಸೂಕ್ತ. ಇನ್ನು ಖರ್ಚುಗಳನ್ನು ನೋಡೋದಾದರೆ ಈ ತಿಂಗಳಲ್ಲಿ ದೂರ ಪ್ರಾಂತ್ಯ ಪ್ರಯಾಣಗಳು, ಯಾವುದಾದ್ರೂ ಟ್ರಿಪ್ಸು, ವಿದೇಶಿ ಪ್ರಯಾಣಿಗಳಿಗೆ ಸಂಬಂಧಿಸಿದಂತಹ ಪ್ಲಾನ್ ಮಾಡೋದು, ಲೈಫ್ ಸ್ಟೈಲ್ ಬದಲಾವಣೆ ಮಾಡೋತಕ್ಕಂತಹದ್ದು ವಿಚಾರಗಳಲ್ಲಿ, ಸರ್ಕಾರಿ ಬಿಲ್ಸ್ ಅಂದರೆ ಲೀಗಲ್ಲು, ಲೈಸೆನ್ಸು, ಡಾಕ್ಯುಮೆಂಟೇಷನ್ ವಿಚಾರವಾಗಿ ಸ್ವಲ್ಪ ಖರ್ಚುಗಳು, ಇವುಗಳ ಮೇಲೆ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಅವಕಾಶಗಳಿರುತ್ತವೆ. ಸೊ ಮೊದಲೇ ಬಡ್ಜೆಟ್ ಪ್ಲಾನ್ ಮಾಡ್ಕೊಳ್ತಕ್ಕಂತಹದ್ದು ತುಂಬ ಒಳ್ಳೆಯದು. ಇನ್ನು ಪ್ರೀತಿ ಮತ್ತು ರಿಲೇಷನ್ಶಿಪ್ ವಿಚಾರವನ್ನು ಗಮನಿಸೋದಾದರೆ ಈ ತಿಂಗಳಲ್ಲಿ ಹೊಸ ರಿಲೇಷನ್ ಪ್ರಾರಂಭವಾಗಲು ತುಂಬ ಒಳ್ಳೆಯ ಅವಕಾಶವಿರ್ತದೆ. ಪ್ರಸ್ತುತ ನೋ ಕಾಂಟ್ಯಾಕ್ಟ್ನಲ್ಲಿರ್ತಕ್ಕಂತಹ ರಿಲೇಷನ್ಶಿಪ್ಗೆ ಜೂನ್ ತಿಂಗಳಲ್ಲಿ ಮರಳಿ ಕಾಂಟ್ಯಾಕ್ಟ್ ಆಗ್ತಕ್ಕಂತಹ ಅವಕಾಶವಿದೆ. ಕಮ್ಯುನಿಕೇಷನ್ ರೀಸ್ಟಾರ್ಟ್ ಆಗ್ತಕ್ಕಂತಹ ಅವಕಾಶವಿರ್ತದೆ. ಈ ರವಿ ಗ್ರಹ 5ನೇ ಸ್ಥಾನದಲ್ಲಿರೋದ್ರಿಂದ ಈ ವೃಷಭದಲ್ಲಿ ಮಕರದಿಂದ 5ನೇ ಸ್ಥಾನ ನೋಡಿ, ಈ ಮಕರ ರಾಶಿಯವರಿಗೆ 5ನೇ ಸ್ಥಾನ ವೃಷಭ. ಇಲ್ಲಿ ರವಿ ಇರೋದ್ರಿಂದ ಈಗೋ ಕ್ಲಾಶಸ್ಸು, ಡ್ರೈ ಫೀಲಿಂಗ್ಸು, ಅಫೆಕ್ಷನ್ಸ್ ಕಡಿಮೆ ಎಂಬಂತಹ ಫೀಲಿಂಗ್ಸನ್ನು ಕಾಣಬಹುದು. ಈ ಪ್ರೇಮಿಗಳ ಮಧ್ಯೆ ಇನ್ನು ಈ ಜೂನ್ 14 ಅಮಾವಾಸ್ಯೆ, ಈ ಸಮಯ ಸಣ್ಣ ಪುಟ್ಟ ತಪ್ಪುಗಳು ಸಹ
ದೊಡ್ಡದಾಗಿ ಎಕ್ಸ್ಪ್ಲೋರ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಸೊ ನಿಮಗೆ ಸಲಹೆ ಏನಂದರೆ, ಯಾವಾಗಲೂ ಪಾರ್ಟ್ನರ್ನೊಂದಿಗೆ ಬೈತಕ್ಕಂತಹದ್ದು, ಅವರಿಗೆ ಕಾಮೆಂಟ್ ಮಾಡೋದಾಗಲಿ ಅಥವಾ ಬೇರೆಯವರೊಂದಿಗೆ ಇವ್ರನ್ನ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ಇದರಿಂದ ಸ್ವಲ್ಪ ನಿಮ್ಮ ಒಂದು ಬಾಂಧವ್ಯ ಗಟ್ಟಿಯಾಗುತ್ತೆ. ಇನ್ನು ವಿವಾಹ ಜೀವನದಲ್ಲಿ ನೋಡೋದಾದರೆ, ಗುರುಗ್ರಹವು ಮಕರದವರಿಗೆ 7ನೇ ಸ್ಥಾನ ಕರ್ಕಾಟಕದಲ್ಲಿದ್ದಾರೆ. ಮೆಚ್ಯೂರಿಟಿ, ಜವಾಬ್ದಾರಿ, ಅದೇ ರೀತಿ ಒಂದು ಸಂಬಂಧಗಳನ್ನು ಕಾಪಾಡಿಕೊಳ್ತಕ್ಕಂತಹ ಒಂದು ಸೂಕ್ಷ್ಮ ಬುದ್ಧಿ ನಿಮ್ಮಲ್ಲಿ ಬರ್ತದೆ ಅಂತ ಹೇಳಬಹುದು. ಹಾಗೆ ಈ ತಿಂಗಳಾಂತ್ಯದಲ್ಲಿ ವಕ್ರೀಕರಿಸಿದ ಬುಧನ ಪ್ರಭಾವದಿಂದ ಮಿಸ್ಕಮ್ಯುನಿಕೇಷನ್ನು ಅಥವಾ ಯಾವುದಾದ್ರೂ ಮೆಸೇಜು ಅಥವಾ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂತಹದ್ದು, ತಪ್ಪಾದ ಸಮಾಚಾರ ಇವೆಲ್ಲವೂ ಸಹ ಅಧಿಕವಾಗಿರ್ತವೆ. ಸೊ ಈ ಸಮಯದಲ್ಲಿ ಯಾವುದಾದ್ರೂ ಸುಮ್ಮನೆ ಮುಗಿದೇ ಹೋಗಿತು ಎಂಬಂತಹ ಒಂದು ಕೆಲವೊಂದು ರಿಲೇಷನ್ಸು ಬ್ರೇಕ್ ಸಹ ಆಗಬಹುದು. ಆಲ್ರೆಡಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ದರೆ ಅಂತಹ ರಿಲೇಷನ್ಸು ಸಪರೇಷನ್ ಆಗ್ತಕ್ಕಂತಹ ಅವಕಾಶಗಳು ಸಹ ಹೆಚ್ಚಾಗಿವೆ. ಇನ್ನು ಪಾಸಿಟಿವ್ ವಿಚಾರ ಏನಂದರೆ, ಯಾರಾದರೆ ಸಂತಾನ ಬೇಕೆಂದು ಪ್ಲ್ಯಾನ್ ಮಾಡ್ತಿರ್ತಕ್ಕಂತಹ ದಂಪತಿಗಳಿಗೆ ಈ ತಿಂಗಳಲ್ಲಿ ಚೈಲ್ಡ್ ಬರ್ತ್ಗೆ ಸಂಬಂಧಿಸಿದ ಯೋಗಗಳು ಗೋಚಾರ ರೀತಿಯಾಗಿ ಕಾಣ್ತಾ ಇವೆ. ನಾವು ತಿಳಿಸ್ತಕ್ಕಂತಹ ಫಲಗಳೆಲ್ಲವೂ ಸಹ ಗ್ರಹಗಳ ಗೋಚಾರದಿಂದಲೇ ತಾನೇ. ಸೊ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಚೆಕ್ ಮಾಡಿಸ್ಕೊಳ್ಬೇಕು. ಆದರೆ ಗೋಚಾರ ರೀತಿಯ ಸಂತಾನ ಯೋಗವಂತೂ ಬಲವಾಗಿದೆ ಅಂತ ಹೇಳಬಹುದು. ನಿಮ್ಮ ವೈಯಕ್ತಿಕ ಜಾತಕದಿಂದ ಫಲಗಳು ಸ್ವಲ್ಪ ಬದಲಾಗಬಹುದು. ಏಕೆಂದರೆ ನಿಮ್ಮ ಲಗ್ನ ನಮಗೆ ತಿಳಿದಿಲ್ಲ, ನಿಮ್ಮ ಲಗ್ನದಲ್ಲಿರ್ತಕ್ಕಂತಹ ಗ್ರಹಗಳು ತಿಳಿದಿಲ್ಲ, ದಶ ಅಂತರ್ದಶ ಇವ್ಯಾವೂ ನಮಗೆ ತಿಳಿದಿರೋದಿಲ್ಲ. ಸೊ ಈಗ ತಿಳಿಸಿದಂತಹ ಫಲಗಳೆಲ್ಲವೂ ಚಂದ್ರ ಆಧಾರಿತ ಗೋಚಾರ ಫಲಗಳು. ಇವು ಪ್ರತಿ ವ್ಯಕ್ತಿಗೂ ಸಹ 30-40% ಅನುಕೂಲವಾಗಿ ಇರುತ್ತವೆ. ಉಳಿದದ್ದೆಲ್ಲ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ನಿರ್ಧರಿಸಲು ಸಾಧ್ಯವಿರ್ತದೆ. ಇನ್ನು ವಿದ್ಯಾರ್ಥಿಗಳ ವಿಚಾರವೆಂದರೆ, ಜೂನ್ ಮೊದಲ 10 ದಿನಗಳು ಒಳ್ಳೆಯ ಕಾನ್ಸಂಟ್ರೇಷನ್ನು, ಒಳ್ಳೆಯ ರಿಸಲ್ಟ್ ಬರುತ್ತವೆ. ಆದರೆ ಕೆಲವರಿಗೆ ಆತುರ ಪಡ್ತಕ್ಕಂತಹ ಅಭ್ಯಾಸವಿರ್ತದೆ. ಆತುರವಾಗಿ ಆನ್ಸರ್ ಬರೆಯೋದನ್ನು ಬಿಟ್ಟು ಬಿಡಬೇಕು ಅಥವಾ ಇದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಆದರೂ ಸಹ ಸಮಯ ಬಹಳ ಮುಖ್ಯ. ವಿದ್ಯಾರ್ಥಿಗಳೇ, ಹಳೆಯ ಪೆಂಡಿಂಗ್ ಕೆಲಸಗಳನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅಂದಿನ ಕಾರ್ಯವನ್ನು ಅಂದೇ ಬರೆಯುವಂತಹ ಮತ್ತು ಅಂದಿನ ವಿಚಾರವನ್ನು ಅವತ್ತೇ ಕಂಪ್ಲೀಟ್ ಮಾಡ್ತಕ್ಕಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ತಿಂಗಳ ಕೊನೆಯಲ್ಲಿ ಸ್ವಲ್ಪ ಮಿಸ್ಲೀಡ್ಗೆ ಹೆಚ್ಚಿನ ಚಾನ್ಸಸ್ ಇರ್ತವೆ. ಸೊ ಮಾನಸಿಕವಾಗಿ ಡೌನ್ ಆದಾಗ ವಿದ್ಯೆಯಲ್ಲಿ ಫೋಕಸ್ಸು ಸಹ ಕಡಿಮೆ ಆಗುತ್ತೆ. ಸೊ ಪರ್ಸ್ನಲ್ ಲೈಫು, ಎಮೋಷನ್ಗಳನ್ನು ವಿದ್ಯೆಯಿಂದ ಖಚಿತವಾಗಿ ಸಪ್ರೇಟ್ ಮಾಡಬೇಕು. ಓದುವಾಗ ಏಕಾಗ್ರತೆ ಬಹಳ ಮುಖ್ಯ. ಮೊಬೈಲ್ನನ್ನು ಸ್ವಲ್ಪ ದೂರವಿಡಿ. ಸೊ ಏನಾಗುತ್ತೆ, ನೋ ಡಿಸ್ಟರ್ಬ್, ನೋ ನೋಟಿಫಿಕೇಷನ್. ಇನ್ನು ಮಕರ ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ, ಇದನ್ನು ಈ ತಿಂಗಳಲ್ಲಿ 3 ಭಾಗವಾಗಿ ನೋಡಬಹುದು. ಮೊದಲ 10 ದಿನಗಳು ಮಾತ್ರ ನಾಡಿ ಸಂಬಂಧಿಸಿದಂತಹ ಸಮಸ್ಯೆಗಳು, ಇನ್ಫೆಕ್ಷನ್ಸು, ಜ್ವರ, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಪಾದಗಳಿಗೆ ನೋವುಗಳು ಕಾಣಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಮಧ್ಯೆ ಇರತಕ್ಕಂತಹ 10 ದಿನಗಳು ಜೂನ್ 10ರಿಂದ 20 ಕೆಮ್ಮು, ನೆಗಡಿ, ಶ್ವಾಸಕೋಶ, ಗ್ಯಾಸ್ನಂತಹ ಸಮಸ್ಯೆಗಳು, ಮುಖ್ಯವಾಗಿ ನಿದ್ರಾಹೀನ ಸಮಸ್ಯೆಗಳು ಕಾಡಬಹುದಾದಂತಹ ಅವಕಾಶಗಳಿವೆ. ಇನ್ನು ಕೊನೆಯ 10 ದಿನಗಳು ಯಾವುದಾದ್ರೂ ಸ್ಕಿನ್ ಅಲರ್ಜಿಗಳು, ಚರ್ಮವ್ಯಾಧಿಗಳು, BP ಮತ್ತೆ BP ಬರ್ತಕ್ಕಂತಹದ್ದು, ಹಾಗೆ ನರಗಳ ಮತ್ತು ತಲೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಈಗಾಗಲೇ ಇದ್ದಲ್ಲಿ ಅಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ನೋಡಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆಗಳು ಬರ್ತವೆ ಹೋಗುತ್ತವೆ. ಆದರೆ ಆಲ್ರೆಡಿ ಈ ಸಮಸ್ಯೆಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳೋದು ಉತ್ತಮ. ಇನ್ನು ರೆಮಿಡೀಸ್ ಏನಾದರೂ ನೋಡೋದಾದರೆ, ಮಕರಕ್ಕೆ ಅಧಿಪತಿ ಶನಿ ಮತ್ತು ಹನುಮಾನ್ ಇಬ್ಬರು ಮಿತ್ರರು. ಸೊ ಅದೇ ರೀತಿ ಆಂಜನೇಯ ಸ್ವಾಮಿಯ ಆರಾಧನೆ ಒಳ್ಳೆಯ ಫಲವನ್ನು ಕೊಡ್ತದೆ. ಸೊ ಪಾಯಸವನ್ನು ನೈವೇದ್ಯವಾಗಿ ನೀಡ್ತಕ್ಕಂತಹದ್ದು, ಅದೇ ರೀತಿ ಭಗವಂತನ ಮುಂದೆ ಕುಳಿತು ಓಂ ಪವನಪುತ್ರಾಯ ನಮಃ ಅಂತ ಜಪನೆ ಮಾಡುವಂಥದ್ದು. ಸೊ ಇದರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಅದೇ ರೀತಿ ಶನಿ ದೇವಾಲಯ ಅಥವಾ ನವಗ್ರಹಗಳ ಬಳಿ ಎಳ್ಳೆಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚತಕ್ಕಂತಹದ್ದು, ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸೋದ್ರಿಂದ ಪಾಸಿಟಿವ್ ಫಲಗಳೊಂದಿಗೆ ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ನೀವು ಜಯವನ್ನು ಸಾಧಿಸಬಹುದು. ಸೊ ಇವೆಲ್ಲವೂ ಜೂನ್ ತಿಂಗಳ ಮಕರ ರಾಶಿಯ ಫಲಗಳು. ವೀಕ್ಷಕರೇ, ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.